ಇನ್ನ ರಾಜ್ಯದಲ್ಲಿ ಕಾವೇರಿ ಕಿಚ್ಚು ಹೊತ್ತಿ ಉರಿತಾ ಇರುವಾಗ ತಮಿಳುನಾಡು ಸದನದಲ್ಲೂ ಕೂಡ ಕಾವೇರಿ ನೀರಿನ ಚರ್ಚೆ ಜೋರಾಗಿ ನಡೆದಿದೆ. ಸದನದಲ್ಲಿ ಮೊದಲ ಬಾರಿಗೆ ಕಾವೇರಿಯ ಬಗ್ಗೆ ಮಾತನಾಡಿರುವಂತಹ ಮುಖ್ಯಮಂತ್ರಿ ವಿಜಯ್ ಕಾವೇರಿ ವಿಚಾರವಾಗಿ ಯಾವುದೇ ರಾಜಕೀಯ ಮಾಡುವ ಉದ್ದೇಶ ನಮಗಿಲ್ಲ ಅಂತ ಹೇಳಿದ್ದಾರೆ. ಈ ವಿಚಾರದಲ್ಲಿ ಜಲಶಕ್ತಿ ಖಾತೆಯ ಕೇಂದ್ರ ರಾಜ್ಯ ಸಚಿವರು ರಾಜ್ಯಸಭೆಯಲ್ಲಿ ಸಂಪೂರ್ಣ ವಿವರಗಳನ್ನ ನೀಡಿಲ್ಲ. ಕಾವೇರಿ ಜಲ ವಿವಾದಗಳ ನ್ಯಾಯಮಂಡಳಿಯ ತೀರ್ಪನ್ನ ಉಲ್ಲೇಖಿಸಿ ಮೇಕೆದಾಟು ಅಣೆಕಟ್ಟು ನಿರ್ಮಾಣಕ್ಕೆ ಯಾವುದೇ ಆಡಳಿತಾತ್ಮಕ ಅನುಮತಿಯನ್ನ ನೀಡದಂತೆ ಪ್ರಧಾನಿ ಮೋದಿಗೆ ಪತ್ರ ಬರೆಯಲಾಗುವುದು ಅಂತ ತಿಳಿಸಿದ್ದಾರೆ. ನೋಡಿ, ಏನೇನು ಆಯ್ತು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ತಮಿಳುನಾಡು ಅಸೆಂಬ್ಲಿಯಲ್ಲಿ ಕಾವೇರಿ ಕದನ ಜೋರಾಯಿತು. ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾದಂತಹ ಚರ್ಚೆಗಳು ಅಲ್ಲಿ ಆದವು. ಕಾವೇರಿ ವಿಚಾರದಲ್ಲಿ ನಿರ್ಣಯ ಮಂಡನೆ ಕೂಡ ತಮಿಳುನಾಡು ಅಸೆಂಬ್ಲಿಯಲ್ಲಿ ಆಯಿತು. ನಿರ್ಣಯ ಮಂಡಿಸಿದವರು ಮುಖ್ಯಮಂತ್ರಿ ವಿಜಯ್, ಜೋಸೆಫ್ ವಿಜಯ್. ಏನ್ ಹೇಳಿದರು? ಕಾವೇರಿ ನಮ್ಮ ಪಾಲಿಗೆ ಜೀವನಾಧಾರ. ಕಾವೇರಿ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಾವು ರಾಜಕೀಯ ಮಾಡಲ್ಲ, ರಾಜಕೀಯ ಇಲ್ಲ ಅಂತ ವಿಜಯ್ ಹೇಳಿದರು. ಮೇಕೆದಾಟು ವಿಚಾರದಲ್ಲಿ ರಾಜಕೀಯ ಬೇಡವೇ ಬೇಡ, ಈ ವಿಚಾರದಲ್ಲಿ ನಾವು ರಾಜಕೀಯ ಮಾಡೋದು ಬೇಡ ಅಂತ ಹೇಳಿದರು. ಇದರ ಜೊತೆಗೆ ಇನ್ನೊಂದು ವಿಚಾರ ಹೇಳಿದ್ದೇನಂತಂದ್ರೆ, ಈ ಮೇಕೆದಾಟುವಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ವಪಕ್ಷ ಸಭೆಯ ಅಗತ್ಯ ಇಲ್ಲ. ಮೇಕೆದಾಟು ವಿಚಾರದಲ್ಲಿ ಒಗ್ಗಟ್ಟು ಅಗತ್ಯ ಅಂತ ವಿಜಯ್ ಹೇಳಿದರು. ನಮ್ಮ ನಿಲುವು ಏನು ಅನ್ನೋದನ್ನ ನಾವು ಈಗಾಗಲೇ ಮೋದಿ ಅವರಿಗೆ ತಿಳಿಸಿದ್ದೇವೆ, ಪತ್ರದ ಮೂಲಕವೂ ಕೂಡ ಹೇಳಿದ್ದೇವೆ. ಈ ಸಂದರ್ಭದಲ್ಲಿ ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡುವಂತದ್ದು ನಮ್ಮ ಪ್ರಥಮ ಆದ್ಯತೆ ಆಗುತ್ತೆ ಅಂತ ವಿಜಯ್ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ತಮಿಳುನಾಡು ಸಿಎಂ ಹೇಳಿದ್ದೇನು ಅಂತಂದ್ರೆ, ಶತ್ರು ದೇಶಗಳೇ ಮಾತುಕತೆ ನಡೆಸುತ್ತೆ, ಕರ್ನಾಟಕದ ಜೊತೆಗೆ ನಾವು ಮಾತುಕತೆ ನಡೆಸಿದ್ರೆ ತಪ್ಪೇನು? ಯಾಕೆ ನಾವು ಕರ್ನಾಟಕದ ಜೊತೆಗೆ ಮಾತುಕತೆ ನಡೆಸಬಾರದು? ಶತ್ರು ದೇಶಗಳೇ ಬಂದು ದೇಶಗಳ ಜೊತೆಗೆ ಮಾತುಕತೆ ನಡೆಸುತ್ತೆ, ಸಂಧಾನ ಮಾಡ್ಕೊಳ್ಳುತ್ತೆ, ಒಪ್ಪಂದ ಮಾಡ್ಕೊಳ್ಳುತ್ತೆ. ಆ ರೀತಿ ಎಲ್ಲ ಇದ್ದಾಗ ನಮ್ಮದೇ ದೇಶದ ಮತ್ತೊಂದು ರಾಜ್ಯ ಕರ್ನಾಟಕದ ಜೊತೆಗೆ ನಾವು ಮಾತುಕತೆ ಯಾಕೆ ನಡೆಸಬಾರದು? ಮಾತುಕತೆ ನಡೆಸಿದ್ರೆ ತಪ್ಪೇನು ಅಂತ ವಿಜಯ್ ಕೇಳಿದ್ದಾರೆ. ಮುಂದುವರೆದ ಭಾಗವಾಗಿ ಕರ್ನಾಟಕದ ಜೊತೆಗೆ ಈ ವಿಚಾರವಾಗಿ ಮಾತುಕತೆಯನ್ನ ನಡೆಸ್ತೇನೆ ಅಂತ ತಮಿಳುನಾಡು ಸಿಎಂ ವಿಜಯ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕರ್ನಾಟಕದ ಜೊತೆಗೆ ಮಾತಾಡ್ತೇನೆ ಈ ವಿಚಾರವಾಗಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ವಿಚಾರದಲ್ಲಿ ನನಗೆ ಅವಮಾನವಾದರೂ ಕೂಡ ನಾನು ನನ್ನ ರಾಜ್ಯದ ಜನರಿಗಾಗಿ ಎಲ್ಲವನ್ನೂ ಕೂಡ ಸಹಿಸಿಕೊಳ್ತೇನೆ ಅಂತ ವಿಜಯ್ ಹೇಳಿದ್ದಾರೆ. ಇವತ್ತು ಮಾತುಕತೆಗೆ ಬರ್ತಾರಾ? ಬಂದ್ರೆ ಯಾವಾಗ ಬರ್ತಾರೆ? ಕರ್ನಾಟಕ ರಾಜ್ಯದಿಂದ ಯಾವ ರೀತಿಯ ಪ್ರತಿಕ್ರಿಯೆ ಇರುತ್ತೆ? ಎಲ್ಲವನ್ನೂ ಕಾದ್ ನೋಡೋಣ. ನೆಕ್ಸ್ಟ್.